ಸೌರವ್ ದಾಸ್ಗಿದ್ಯಾ ದೇಶ ವಿರೋಧಿ ನಂಟು. ಭಾರತ ವಿರೋಧಿಗಳ ಜೊತೆ ಸೌರವ್ ದಾಸ್. ಸ್ವತಂತ್ರ ಪತ್ರಕರ್ತನ ಅಸಲಿ ಮುಖವಾಡ ಬಯಲು. ಈ ಕಾಕ್ರೋಚ್ ಜನತಾ ಪಾರ್ಟಿ ಎಂದು ರಾತ್ರೋರಾತ್ರೋ ಸೃಷ್ಟಿಯಾದ PR ಅಕೌಂಟ್. ಇದನ್ನ ದೇಶದ ಜನರಿಗೆ ಒಂದು ರಾಜಕೀಯ ಪಕ್ಷವೆಂದು ತೋರಿಸುವ ಎಲ್ಲ ಪ್ರಯತ್ನಗಳು ನಡೆದಿವೆ. ಅಷ್ಟೇ ಅಲ್ಲ, ಇದಕ್ಕೆ ಫೌಂಡರ್, ಸ್ಪೋಕ್ಸ್ ಪರ್ಸನ್ಗಳು ಇದ್ದಾರೆ. ಅದೇ ವಕ್ತಾರರಲ್ಲಿ ಸೌರವ್ ದಾಸ್ ಕೂಡ ಒಬ್ಬ. ಈ ಪ್ರತಿಭಟನೆಯಲ್ಲಿ ಹೆಚ್ಚಾಗಿ ಕೇಳಿಬಂದ ಧ್ವನಿ ಕೂಡ ಈತನದ್ದೇ. ಈ ಸೌರವ್ ದಾಸ್ ಯಾರು? ಈತನ ಹಿನ್ನೆಲೆ ಏನು? ಜಾಗತಿಕ ಭಾರತ ವಿರೋಧಿಗಳ ಜೊತೆ ಈತನಿಗೆ ಸಂಪರ್ಕ ಇದ್ಯಾ? ಹೇಳ್ತೀವಿ ಕೇಳಿ. ಯಾರಿದು ಸೌರವ್ ದಾಸ್? ಈತನ ನಿಜವಾದ ಹಿನ್ನೆಲೆ ಏನು ಗೊತ್ತಾ? ಮೇಲ್ನೋಟಕ್ಕೆ ತಾನೊಬ್ಬ ಸ್ವತಂತ್ರ ಪತ್ರಕರ್ತ ಅಂತ ಈತ ಬಿಂಬಿಸ್ಕೊಳ್ತಾನೆ. ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಅಂತಲೂ ಹೇಳ್ಕೊಳ್ತಾನೆ. ಈ ವ್ಯಕ್ತಿಯ ಅಜೆಂಡಾ ಸಂಪೂರ್ಣವಾಗಿ ಭಾರತ ವಿರೋಧಿ ನಿಲುವಿನಿಂದ ಕೂಡಿದೆ ಅನ್ನೋ ಗಂಭೀರ ಆರೋಪಗಳು ಈಗ ಕೇಳಿಬಂದಿವೆ. ಭಾರತ ಸರ್ಕಾರದ ಪ್ರತಿಯೊಂದು ಮಹತ್ವದ ನಿರ್ಧಾರವನ್ನು ವ್ಯವಸ್ಥಿತವಾಗಿ ವಿರೋಧಿಸುವುದೇ ಈತನ ಮುಖ್ಯ ಕಸುಬು. ದೇಶದಲ್ಲಿ ಅಶಾಂತಿ ಸೃಷ್ಟಿಸಲು ಸಾಕಷ್ಟು ಬಾರಿ ಈತ ಪ್ರಯತ್ನಿಸಿದ್ದೂ ಇದೆ. ಸರ್ಕಾರದ ನಿರ್ಧಾರಗಳನ್ನು ಪ್ರಶ್ನಿಸುವುದೇ ಈತನ ಕೆಲಸ. CAA ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಮುಸ್ಲಿಮರ ವಿರುದ್ಧವಾದ ಕರಾಳ ಕಾಯ್ದೆ ಎಂದು ಬಿಂಬಿಸಿ ದೇಶಾದ್ಯಂತ ಸುಳ್ಳುಗಳನ್ನು ಹರಡುವುದರಲ್ಲಿ ಈತನದ್ದೂ ಪಾತ್ರವಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಕೆಟ್ಟದಾಗಿ ಚಿತ್ರಿಸುವುದು, ಹಿಂದುತ್ವ ಸಂಘಟನೆಗಳ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸುವುದು, ದೇಶದ್ರೋಹದ ಆರೋಪದ ಮೇರೆಗೆ ಜೈಲಿನಲ್ಲಿರುವ ಉಮರ್ ಖಾಲಿದ್, ಶರ್ಜೀಲ್ ಇಮಾಮ್ರಂತಹ ವ್ಯಕ್ತಿಗಳನ್ನು ಸ್ವಾತಂತ್ರ್ಯ ಹೋರಾಟಗಾರರು ಎಂಬಂತೆ ವೈಭವೀಕರಿಸುವುದು, ಈ ರೀತಿಯ ವಾದಗಳನ್ನು ಸೌರವ್ ಹಿಂದಿನಿಂದ ಮಾಡಿಕೊಂಡೇ ಬಂದಿದ್ದಾನೆ. ವಿದೇಶದಲ್ಲಿರುವ ಭಾರತ ವಿರೋಧಿಗಳ ಜೊತೆ ನಂಟು. ಭಾರತದ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಲು, ದೇಶದ ವರ್ಚಸ್ಸನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಗ್ಗಿಸಲು ಹೊರದೇಶಗಳಿಂದ ಕೋಟ್ಯಾಂತರ ರು ಹಣ ಹರಿದು ಬರುತ್ತಿದೆ ಎನ್ನುವ ಗಂಭೀರ ಆರೋಪ ಈ ಸೌರವ್ ದಾಸ್ ಮೇಲಿದೆ. अब जो खुलासा हुआ है वो और भी बड़ा खुलासा हुआ है. पुलित्जर सेंटर इन्होंने $16 मिलियन 5 साल के लिए कमिट किया है. वाओ, $16 मिलियन. और दे कौन रहा है? तो नॉर्वे की एक संस्था है NORAD, NORAD. इसका फुल फॉर्म है नॉर्वेन एजेंसी फॉर डेवलपमेंट कॉर्पोरेशन. और फिर दूसरी संस्था है NICFI, यानी नॉर्वे इंटरनेशनल क्लाइमेट एंड फॉरेस्ट इनिशिएटिव. नॉर्वे से तो बड़े भर भर के पैसे आ रहे हैं तिलचट्टों को. कुछ राज है क्या? अब जरा सुनिए कि इसके अलावा, इस 16 मिलियन के अलावा 2.4 मिलियन कोई लूट्स फाउंडेशन है. अब लूट्स फाउंडेशन भी पैसे दे रहा है. फिर 9 लाख डॉलर ओपन सोसाइटी फाउंडेशन OSF दे रहा है. और ये सब बकायदा ऑनलाइन है, अवेलेबल. ಈ ವಿದೇಶಿ ನಿಧಿಯ ಮೂಲ ಯಾವುದು? ಇದರ ಹಿಂದಿನ ಮಾಸ್ಟರ್ ಮೈಂಡ್ಗಳು ಯಾರು ಎನ್ನುವುದಕ್ಕೆ ಸಾಕಷ್ಟು ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಸೌರವ್ ದಾಸ್ ಹಿಂದೆ ಪತ್ರಕರ್ತನಾಗಿದ್ದ. ಠಾಕೂರ್ ಫೌಂಡೇಶನ್ನಿಂದ ಹಣ ಪಡೆಯುತ್ತಿದ್ದ. ನಾರ್ವೆಗೆ ಹೋಗಿ ಹೆಲ್ಲೆ ಲಿಂಗ್ ಅವರ ಅಭಿಮಾನಿಯಾಗಿ ಒಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದ. ಈ ಹೆಲ್ಲೆ ಲಿಂಗ್ ಬೇರಾರುವಲ್ಲ, ಪ್ರಧಾನಿ ನರೇಂದ್ರ ಮೋದಿಗೆ ಪ್ರಶ್ನೆ ಕೇಳಿ ತಾನೇನೂ ಸಾಧಿಸಿದೆ ಅಂತ ಬೀಗಿದ್ದಳಲ್ಲ, ಅವಳೇ ಈಕೆ. Prime Minister Modi, why don't you take some questions from the freest press in the world? ವಿದೇಶದಲ್ಲಿ ಕುಳಿತು ಭಾರತದ ಆಂತರಿಕ ವಿಷಯಗಳ ಬಗ್ಗೆ ಟೀಕೆ ಮಾಡ್ತಾನೇ ಇರ್ತಾಳೆ. ಈ ಫೋಟೋ ನೋಡಿ. 2025ರಲ್ಲಿ ನಾರ್ವೆಯಲ್ಲಿ ನಡೆದ ವರ್ಲ್ಡ್ ಎಕ್ಸ್ಪ್ರೆಷನ್ ಫೋರಂ ಕಾರ್ಯಕ್ರಮದಲ್ಲಿ ಸೌರವ್ ದಾಸ್ ಭಾಗವಹಿಸಿದ್ದನು. ಇದರ ಮುಖ್ಯಸ್ಥರಾಗಿ ಮ್ಯಾಟ್ಸ್ ನೈಗಾರ್ಡ್ನ ಮಾಜಿ ಮುಖ್ಯಸ್ಥ ಇದ್ದಾನೆ. ಭಾರತ ವಿರೋಧಿ ನಿಲುವಿನ ವ್ಯಕ್ತಿ. ಇದು ಯಾವುದೇ ಕಾಕತಾಲ್ಯವಲ್ಲ, ಬದಲಾಗಿ ಇದೊಂದು ಪೂರ್ವ ಯೋಜಿತ ಸ್ಕ್ರಿಪ್ಟ್ ಟೂಲ್ ಕಿಟ್ ಕೆಲಸ ಎನ್ನುವ ಅನುಮಾನಗಳು ಗಾಢವಾಗುತ್ತಿವೆ. ಮಾಡರ್ನ್ ಪತ್ರಿಕೋದ್ಯಮಕ್ಕಾಗಿ ಪುಲಿಟ್ಜರ್ ಸೆಂಟರ್ ಸುಮಾರು $16 ಮಿಲಿಯನ್, ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯ ಸುಮಾರು 153.58 ಕೋಟಿ ರೂಪಾಯಿಗಳನ್ನು 5 ವರ್ಷಗಳ ಕಾಲಾವಧಿಯಲ್ಲಿ ಕೊಡಲು ಕಮಿಟ್ ಆಗಿದೆ ಅನ್ನೋ ವಿಷಯ ಈಗ ಹೊರಬರ್ತಾ ಇದೆ. ಇಷ್ಟೆಲ್ಲ ಹಣದ ಮೂಲಗಳಿರುವ ಇವರ ಹಿಂದೆ ಒಂದು ದೊಡ್ಡ ಟೂಲ್ ಕಿಟ್ ಇರುವ ಅನುಮಾನಗಳು ಹೆಚ್ಚಾಗಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ.